ಇಡ್ಲಿಯು ಒಂದು ರುಚಿಕರವಾದ ಹಬೆಯಲ್ಲಿ ಬೇಯಿಸಿದ ಅಕ್ಕಿ ಮತ್ತು ಬೇಳೆಯ ಖಾದ್ಯ. ಇದು ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದಲ್ಲಿ ಜನಪ್ರಿಯ ಉಪಹಾರ. ಇದು ತನ್ನ ಮೃದುವಾದ ಸ್ಪಾಂಜಿನಂತಹ ವಿನ್ಯಾಸಕ್ಕೆ ಹೆಸರುವಾಸಿ ಮತ್ತು ಅದರ ಹುದುಗುವಿಕೆಯ ಓಟಆತಿಯ ಪ್ರಕ್ರಿಯೆಯಿಂದಾಗಿ ಇದು ನೈಸರ್ಗಿಕವಾಗಿ ಸಸ್ಯಾಹಾರಿ, ವೇಗನ್, ಗ್ಲುಟನ್ ಮುಕ್ತ ಮತ್ತು ಕರುಳಿನ ಆರೋಗ್ಯಕ್ಕೆ ಉತ್ತಮವಾದ ಆಹಾರ. ಸಾಂಪ್ರದಾಯಿಕ ಇಡ್ಲಿಯನ್ನು ತಯಾರಿಸಲು ಯೋಜನೆಯ ಅಗತ್ಯವಿದೆ, ಏಕೆಂದರೆ ಹಿಟ್ಟನ್ನು 3 ಹಂತದ ಪ್ರಕ್ರಿಯೆಯ ಮೂಲಕ 1 ದಿನ ಮುಂಚಿತವಾಗಿ ಸಿದ್ಧಪಡಿಸಬೇಕು. ನೆನೆಸುವುದು, ರುಬ್ಬುವುದು ಮತ್ತು ಹುದುಗಿಸುವುದು. ನೆನೆಸುವುದು ಎಹೋತವು ಅಕ್ಕಿ ಮತ್ತು ಸಿಪ್ಪೆ ತೆಗೆದ ಕಪ್ಪು ಉದ್ದಿನ ಬೇಳೆ ಜೊತೆಗೆ ಕೆಲವು ಮೆಂತ್ಯ ಬೀಜಗಳನ್ನು ಹಲವಾರು ಗಂಟೆಗಳ ಕಾಲ ಅಥವಾ ರಾತ್ರಿಯಿಡೀ ನೀರಿನಲ್ಲಿ ನೆನೆಸಬೇಕು. ರುಬ್ಬುವುದು ಓತಥವಾತವು ನೆನೆಸಿದ ಅಕ್ಕಿ ಮತ್ತು ಬೇಳೆಯನ್ನು ನಯವಾದ ದಪ್ಪ ಹಿಟ್ಟು ಆಗುವಂತೆ ರುಬ್ಬಬೇಕು. ಹುದುಗಿಸುವುದು ಹಿಟ್ಟನ್ನು ಬೆಚ್ಚಗಿನ ಸ್ಥಳದಲ್ಲಿ ಸಾಮಾನ್ಯವಾಗಿ ರಾತ್ರಿಯಿಡೀ ಹುದುಗಲು ಬಿಡಬೇಕು. ಈ ಪ್ರಕ್ರಿಯೆಯು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾವನ್ನು ಒದಗಿಸುತ್ತದೆ. ಇದು ಹಿಟ್ಟನ್ನು ಉಬ್ಬುವಂತೆ ಮಾಡುತ್ತದೆ ಮತ್ತು ಸೌಮ್ಯವಾದ ಹುಳಿ ರುಚಿಯನ್ನು ನೀಡುತ್ತದೆ. ಹಬೆಯಲ್ಲಿ ಬೇಯಿಸುವುದು ಹುದುಗಿಸಿದ ಹಿಟ್ಟನ್ನು ಎಣ್ಣೆ ಸವರಿದ ಬಹುಶ್ರೇಣಿಯ ಇಡ್ಲಿ ಅಚ್ಚುಗಳಿಗೆ ಸುರಿಯಬೇಕು ಮತ್ತು ಇಡ್ಲಿಗಳು ಬೆಂದು ಉಬ್ಬುವವರೆಗೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿಯನ್ನು ಸಾಮಾನ್ಯವಾಗಿ ಬಿಸಿಬಿಸಿಯಾಗಿ ಬಡಿಸಲಾಗುತ್ತದೆ ಮತ್ತು ಇದಕ್ಕೆ ವಿವಿಧ ವ್ಯಂಜನಗಳನ್ನು ಜೋಡಿಸಲಾಗುತ್ತದೆ. ಸಾಂಬಾರ್ ಹುಣಸೆಹಣ್ಣು ಮತ್ತು ಮಸಾಲೆಗಳೊಂದಿಗೆ ರುಚಿಗೊಳಿಸಿದ ತರಕಾರಿ ಮತ್ತು ಬೇಳೆ ಸಾರು. ತೆಂಗಿನಕಾಯಿ ಚಟ್ನಿ ತಾಜಾ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ಮತ್ತು ಶುಂಠಿಯಿಂದ ತಯಾರಿಸಿದ ಚಟ್ನಿ. ಇಡ್ಲಿ ಪುಡಿ ತುಪ್ಪ ಅಥವಾ ಎಳ್ಳಿನ ಎಣ್ಣೆಯೊಂದಿಗೆ ಬೆರೆಸಿದ ಒಣ ಮಸಾಲೆಯುಕ್ತ ಬೇಳೆ ಪುಡಿ. ತಯಾರಿಕೆಯ ವಿಧಾನದ ಕಾರಣ ಇಡ್ಲಿ ಬಹಳ ಆರೋಗ್ಯಕರ ಖಾದ್ಯ ಎನಿಸಿದೆ. ಸುಲಭವಾಗಿ ಜೀರ್ಣವಾಗುತ್ತದೆ. ಹುದುಗುವಿಕೆ ಪ್ರಕ್ರಿಯೆಯು ಪಿಷ್ಟಗಳನ್ನು ಪೂರ್ವಜೀರ್ಣಗೊಳಿಸುತ್ತದೆ. ಇದು ಇಡ್ಲಿಯನ್ನು ಹೊಟ್ಟೆಗೆ ಹಗುರವಾಗಿಸುತ್ತದೆ. ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇಡ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಆಹಾರದ ಫೈಬರ್ನ ಉತ್ತಮ ಮೂಲ. ಹುದುಗುವಿಕೆಯು ಅದರ ಬಿ ವಿಟಮಿನ್ ಅಂಶವನ್ನು ಹೆಚ್ಚಿಸುತ್ತದೆ. ಕಡಿಮೆ ಕ್ಯಾಲೋರಿ. ಇದನ್ನು ಹಬೆಯಲ್ಲಿ ಬೇಯಿಸುವುದರಿಂದ ಮತ್ತು ಅಡುಗೆಗೆ ಎಣ್ಣೆಯ ಅಗತ್ಯವಿಲ್ಲದ ಕಾರಣ ಒಂದು ಇಡ್ಲಿ ಅದರ ಗಾತ್ರವನ್ನು ಅವಲಂಬಿಸಿ ಸರಿಸುಮಾರು 30 ರಿಂದ 60 ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಪ್ರೋಬಯಾಟಿಕ್ ಹುದುಗುವಿಕೆಯು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾವನ್ನು ಪರಿಚಯಿಸುವ ಮೂಲಕ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಸಾಂಪ್ರದಾಯಿಕ ಅಕ್ಕಿ ಮತ್ತು ಬೇಳೆ ಇಡ್ಲಿಯ ಹೊರತಾಗಿ ಅನೇಕ ಪ್ರಾದೇಶಿಕ ಮತ್ತು ಆಧುನಿಕ ವೈವಿಧ್ಯತೆಗಳು ಅಸ್ತಿತ್ವದಲ್ಲಿವೆ. ರವೆ ಇಡ್ಲಿ ಕರ್ನಾಟಕದಲ್ಲಿ ಅಕ್ಕಿಯ ಕೊರತೆಯ ಸಮಯದಲ್ಲಿ ರಚಿಸಲಾದ ರವೆಯಿಂದ ತಯಾರಿಸಿದ ಒಂದು ವಿಧ. ತಟ್ಟೆ ಇಡ್ಲಿ ಕರ್ನಾಟಕದಿಂದ ಬಂದಿರುವ ದೊಡ್ಡ ಚಪ್ಪಟೆಯಾದ ಮತ್ತು ಮೃದುವಾದ ಇಡ್ಲಿ. ಮಿನಿ ಇಡ್ಲಿ ಚಿಕ್ಕದಾದ ಬೈಟ್ ಗಾತ್ರದ ಇಡ್ಲಿಗಳು, ಸಾಮಾನ್ಯವಾಗಿ ಸಾಂಬಾರಿನಲ್ಲಿ ನೆನೆಸಿ ಬಡಿಸಲಾಗುತ್ತದೆ. ಸಿರಿಧಾನ್ಯ ಮತ್ತು ಓಟ್ಸ್ ಇಡ್ಲಿ ರಾಗಿ, ಜೋಳ ಅಥವಾ ಓಟ್ಸ್ ಅನ್ನು ಹಿಟ್ಟಿನಲ್ಲಿ ಸೇರಿಸುವ ಆರೋಗ್ಯಕರ ರೂಪಾಂತರಗಳು. ಕಾಂಚೀಪುರಂ ಇಡ್ಲಿ ಶುಂಠಿ, ಜೀರಿಗೆ ಮತ್ತು ಮೆಣಸಿನಕಾಯಿಯೊಂದಿಗೆ ಮಸಾಲೆ ಹಾಕಿ ಬಾಳೆ ಎಲೆಗಳಲ್ಲಿ ಹಬೆಯಲ್ಲಿ ಬೇಯಿಸಲಾಗುತ್ತದೆ. ಇಡ್ಲಿಯ ನಿಖರವಾದ ಮೂಲಗಳು ಸಂಪೂರ್ಣವಾಗಿ ತಿಳಿದಿಲ್ಲ, ಆದರೆ ಕೆಲವು ಸಿದ್ಧಾಂತಗಳು ಅದರ ಪ್ರಭಾವಗಳು ಮತ್ತು ವಿಕಾಸದ ಕಡೆಗೆ ಸೂಚಿಸುತ್ತವೆ. ಆಗ್ನೇಯ ಏಷ್ಯಾದ ಪ್ರಭಾವ. ಹಬೆಯಲ್ಲಿ ಬೇಯಿಸಿದ ಹುದುಗಿಸಿದ ಅಕ್ಕಿ ಇಡ್ಲಿಯ ಕಲ್ಪನೆಯು ಇಂಡೋನೇಷ್ಯಾದ ವ್ಯಾಪಾರಿಗಳಿಂದ ಪರಿಚಯಿಸಲ್ಪಟ್ಟಿರಬಹುದು ಎಂದು ಕೆಲವು ಇತಿಹಾಸಕಾರರು ನಂಬುತ್ತಾರೆ. ಅಲ್ಲಿ ಕೆಡ್ಲಿ ಎಂಬ ಇದೇ ರೀತಿಯ ಖಾದ್ಯವು ಅಸ್ತಿತ್ವದಲ್ಲಿತ್ತು. ಪ್ರಾಚೀನ ಭಾರತೀಯ ಉಲ್ಲೇಖಗಳು 920 ಸಿಯಷ್ಟು ಹಿಂದಿನ ಪಥ್ಯಗಳು ಇದ್ದಳಿಗೆ ಎಂಬ ಹಬೆಯಲ್ಲಿ ಬೇಯಿಸಿದ ಬೇಳೆಯ ಖಾದ್ಯವನ್ನು ಉಲ್ಲೇಖಿಸುತ್ತವೆ. ಆಧುನಿಕ ಇಡ್ಲಿ ಆಧುನಿಕ ಇಡ್ಲಿಗೆ ಕೇಂದ್ರವಾಗಿರುವ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಬಳಸುವ ಹುದುಗುವಿಕೆಯ ಪ್ರಕ್ರಿಯೆಯು ಕಾಲಾನಂತರದಲ್ಲಿ ಅಭಿವೃದ್ಧಿಯಾಯಿತು ಮತ್ತು ದಕ್ಷಿಣ ಭಾರತದಲ್ಲಿ ಪರಿಪೂರ್ಣಗೊಂಡಿತು.